ಕೊಳೆತ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಪತ್ತೆ. ಹೊಸಕೆರೆ ನೆರಳೆಕೆರೆ ರಸ್ತೆ ಮಾರ್ಗದ ಲಕ್ಷ್ಮೀದೇವಿಪುರ ಬಳಿ ಮೃತದೇಹ. ಮೃತ ವ್ಯಕ್ತಿ ಮಧುಗಿರಿಯ ಮಧು ಪಾಳೆಗಾರ್. 3 ದಿನಗಳ ಹಿಂದೆ ಮಧು ಕಾಣೆಯಾಗಿರುವ ಬಗ್ಗೆ ದೂರು. ದ್ವಿಚಕ್ರ ವಾಹನದಿಂದ ಬಿದ್ದು ಸಾವು ಸಂಭವಿಸಿರಬಹುದು ಎಂಬ ಶಂಕೆ. ಲೋಕೋಪಯೋಗಿ ಇಲಾಖೆಯ ಬೇಜವಾಬ್ದಾರಿಯಿಂದ ಸಾಲು ಸಾವು. ಅವೈಜ್ಞಾನಿಕ ಕಾಮಗಾರಿಗೆ ಛೀಮಾರಿ ಹಾಕಿದ ಸಾರ್ವಜನಿಕರು. ಇಲಾಖೆಗೆ ನನ್ನ ಮಾಹಿತಿ ಏನಂದರೆ, ಇಲ್ಲಿ ಒಂದು ವಾರಕ್ಕೊಂದು ಆಕ್ಸಿಡೆಂಟ್ ಆಗ್ತಿರ್ತದೆ. ಲಕ್ಷ್ಮೀದೇವಿಪುರದಿಂದ ನೆರಳೆಕೆರೆ ರೋಡಲ್ಲಿ ಇಲ್ಲಿ ನಾವು ಇಂಜಿನಿಯರ್ ಹತ್ರನೂ ಮಾತಾಡಿದ್ವಿ. ಇಲ್ಲಿ ಜಾಸ್ತಿ ಕ್ರಾಸ್ ಇದೆ, ಟರ್ನಿಂಗ್ ಇದೆ, ಆಪೋಸಿಟ್ ಗಾಡಿ ಕಾಣಲ್ಲ. ಈ ಕಡೆ ಸ್ವಲ್ಪ ಬಲಗಡೆ ಮಾಡ್ಕೊಳ್ರಿ ರೋಡ್ ಅಂತ ಅವತ್ತು ಇಂಜಿನಿಯರ್ ಕೇಳಲಿಲ್ಲ. ನಮ್ಗೆ ಎಸ್ಟಿಮೇಟ್ ಹಂಗೆ ಆಗಿಲ್ಲ ಸರ್ ಅಂತ ನಮ್ಮ ಮೇಲೇ ಇದು ಮಾಡಿದ್ರು. ಈ ಬಲಭಾಗಕ್ಕೆ ಮಾಡ್ರಿ ರೋಡು ಅಂತ ಹೇಳಿದ್ರೆ ಆಪೋಸಿಟ್ ಬಂದರೆ ಗಾಡಿಗಳು ಕಾಣಲ್ಲ. ಯಾವಾಗಲೂ ಇಲ್ಲಿ ಪ್ರತಿ ವಾರಕ್ಕೊಂದು ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆಗ್ತಿರ್ತೈತೆ. ನನ್ನ ಮನವಿ ಏನಂದರೆ, ಇಲ್ಲಾಂದರೆ ಬ್ಯಾರಿಕೇಡ್ ಅಳವಡಿಸ್ರಿ, ಇಲ್ಲಾಂದರೆ ರೋಡ್ ಇನ್ನೂ ವಿಶಾಲವಾಗಿ ಮಾಡಿ. ಆ ಥರ ನಾನು ಮನವಿ ಮಾಡ್ತಾ ಇದ್ದೀನಿ ತಮ್ಮ ಇಲಾಖೆಗೆ. ಲಾಸ್ಟ್ ಟೈಮ್ ರೋಡ್ ಮಾಡಬೇಕಾದ್ರೂ ನೀವು ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ. ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವರು ಇಲ್ಲ ಎಸ್ಟಿಮೇಟ್ ಹಂಗಾಗಿಲ್ಲ, ನಮ್ದೇನು ಎಸ್ಟಿಮೇಟ್ ಇದೆಯೋ ಅದೇ ರೀತಿ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಮಾಹಿತಿ ಕೊಟ್ಟರು ಸಮೇತ ಈ ಥರ ಮಾಡಿದ್ರು. ಇಲ್ಲಿ ಜಾಸ್ತಿ ಕ್ರಾಸ್ ಇದೆ, ಟರ್ನಿಂಗ್ ಜಾಸ್ತಿ ಇದೆ, ಆಪೋಸಿಟ್ ಗಾಡಿಗಳು ಯಾವುದೇ 2 ವೀಲರ್ ಆಗಲಿ ಏನೇ ಆಗಲಿ ಕಾಣಿಸ್ತಾ ಇಲ್ಲ. ಈ ಕಡೆ ನಾವೇ ನಮ್ಮ ಕೈಯಿಂದ ಖರ್ಚಿಕ್ಕಿ ಬಲಗಡೆ ನಾನೇ 1 ಗಂಟೆ JCB ಇಕ್ಕಿ ಗಿಡ ಪಡ ಎಲ್ಲ ತೆಗೆಸಿ ಸ್ವಲ್ಪ ಬೆಳಕಾದ್ರೂ ಬರಲಿ, ಅಲ್ಲಿ ಬರೋರಿಗೆ ಕಾಣಲಿ ಗಾಡಿಗಳಾದ್ರು ಅಂತೇಳಿ ನಾನೇ ಮಾಡಿಸಿದ್ದೀನಿ. ದಯವಿಟ್ಟು ಇಲಾಖೆಯರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಮಾಹಿತಿ ತಗೊಂಡು ಇಲ್ಲಿ ವಾರಕ್ಕೊಂದು ಸತಿ ಯಾರಾದರೂ ತಿಂಗಳಿಗೊಂದಾದರೂ ಸಾವಾಗ್ತಾ ಇತ್ತು. ಏನೇನೆಲ್ಲ ಅಪಘಾತಗಳಾಗಿದ್ದಾವೆ ಇಲ್ಲಿ ಎಲ್ಲ 2 ವೀಲರು, ಕಾರು, ಬೈಕು ಎಲ್ಲನೂ ಆಕ್ಸಿಡೆಂಟ್ ಆಗಿದೆ. ಹೊಸಕೆರೆಯಿಂದ ನೆರಳೆಕೆರೆ ರೋಡಲ್ಲಿ ಲಕ್ಷ್ಮೀದೇವಿಪುರ ಸಮೀಪ ಮುತ್ತರಾಯನ ದೇವಸ್ಥಾನದ ಕೆಳಗಡೆ ಒಂದು ಕಟ್ಟೆ ಇದೆ. ಇಲ್ಲಿ ಪ್ರತಿ ತಿಂಗಳು ಒಂದಲ್ಲ 2 ಅದೇ ಆಗ್ತಾ ಇರ್ತೈತೆ. ದಯವಿಟ್ಟು ಇಲಾಖೆಗೆ ನನ್ನ ಮನವಿ ಏನೆಂದರೆ, ಈ ಟರ್ನಿಂಗ್ನ ಸ್ವಲ್ಪ ಕಂಟ್ರೋಲ್ ಮಾಡಿ, ಇಲ್ಲಾಂದರೆ ಬ್ಯಾರಿಕೇಡ್ ಆದರೂ ಅಳವಡಿಸಿ ದಯವಿಟ್ಟು. ಯಾಕೆಂದರೆ ಈ ಕಡೆ ಆಳ ಜಾಸ್ತಿ ಇದೆ, ಎಡಗಡೆ ಆಳ ಜಾಸ್ತಿ ಇದೆ. ಯಾರಾದರೂ ಬಿದ್ದರೂ ಗೊತ್ತಾಗಲ್ಲ. ನೋಡ್ಪ ಇವತ್ತು ಯಾರೋ ಪಾಪ ಮಧುಗಿರಿ ಅವರು, ತಿಮ್ಮರಾಯಪುರ ಅವರು ರಿಲೇಷನ್ ಅವರು, ನಮ್ಮ ಅಧ್ಯಕ್ಷ ರಿಲೇಷನ್ ಅವರು ಪಾಪ ಬಿದ್ದಿದ್ದಾರೆ. 3 ದಿನ ಆಗಿದೆ, ನಾವು ಯಾರೂ ನೋಡಿಲ್ಲ. ಇಲ್ಲಿ ಸಾವಿರಾರು ಜನ ಅಡ್ಡಾಡಿದ್ರು ಏನು ಗೊತ್ತಾಗ್ತಾ ಇಲ್ಲ, ಯಾರು ಬಿದ್ದವ್ರೆ ಯಾರು ಎದ್ದವ್ರೆ ಅಂತ. ದಯವಿಟ್ಟು ಎಲ್ಲ ಇಲಾಖೆಯರು ಇವತ್ತು ತಕ್ಷಣ ಗಮನಕ್ಕೆ ತಂದು ಅಧಿಕಾರಿಗಳು ತಕ್ಷಣ ಇಲ್ಲಿಗೆ ಬರಬೇಕು, ಧಾವಿಸ್ಬೇಕು ಅಂತ ನನ್ನ ಮನವಿ. ಧಾವಿಸಿ ಇಲ್ಲಿ ಪರಿಸ್ಥಿತಿ ನೋಡಬೇಕು, ಇಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ನನ್ನ ಮನವಿ. ಈಗಲೇ ತಕ್ಷಣ ಬರಬೇಕು. ತಕ್ಷಣ ಬರಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇನ್ನೊಂದು ಬಾಡಿನೂ ಎಚ್ಚಲ್ಲ, ಬರಬೇಕಿಲ್ಲಿ ಅಂತ ನನ್ನ ಮನವಿ.